ಹರೇ ಕೃಷ್ಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಸೊ ಪುರುಷೋತ್ತಮ ಮಹಾತ್ಮೆ ಪದ್ಮಪುರಾಣದಿಂದ 5ನೇ ಅಧ್ಯಾಯ. 4ನೇ ಅಧ್ಯಾಯದಲ್ಲಿ ನಾವು ನೋಡಿದ್ವಿ ಯಾವ ಪ್ರಕಾರ ಆ ಋಷಿ ಕನ್ಯೆ ಪರಮ ದುಃಖಿತಳಾದ್ಲು, ತಂದೆಯ ಮೃತ್ಯುವಾಗಿ ಹೋಗುತ್ತೆ, ತುಂಬ ದುಃಖದಲ್ಲಿ ಇದ್ದಾಳೆ ಅವಳು. ಸೊ ಈ 5ನೇ ಅಧ್ಯಾಯದಲ್ಲಿ ಭಗವಂತ ಶ್ರೀಕೃಷ್ಣ ಯುಧಿಷ್ಠಿರನಿಗೆ ಮತ್ತೆ ಉಳಿದ ಪಾಂಡವರಿಗೆ ಹೇಳ್ತಾನೆ, ಆ ನಿರ್ಜನ ಕಾಡಲ್ಲಿ ಯಾವಾಗ ಆ ಕನ್ಯೆ ಅಳ್ತಾ ಅಳ್ತಾ ಕೂತಿದ್ಲು, ಆಗ ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ ಒಬ್ಬ ಋಷಿ ಬರ್ತಾರೆ ಅಂತ. ಅವ್ರು ಯಾರು ಗೊತ್ತಾ? ದೂರ್ವಾಸ ಮುನಿ, ದೂರ್ವಾಸ ಋಷಿಗಳು ಅಲ್ಲಿಗೆ ಬರ್ತಾರೆ. ದೂರ್ವಾಸರ ಇವರ ಪರಿಚಯವನ್ನು ಸ್ವಯಂ ಶ್ರೀಕೃಷ್ಣ ಹೇಳ್ತಾರೆ. ಇವರ ಜನ್ಮ ರುದ್ರನ ಅಂಶದಿಂದ ಆಗಿದೆ. ಇವನ ಜನ್ಮ ಅತ್ರಿ ಮತ್ತು ಅನಸೂಯಾಳ ಪುತ್ರನ ರೂಪದಲ್ಲಿ ಆಗಿದೆ. ಇವನು ಕೂಡ ಯಾರು, ಈ ದುರ್ವಾಸ ಮುನಿ ಕೂಡ ಶಿವನ ಹಾಗೆ ತನ್ನ ಜಡೆಯನ್ನ ಯಾವಾಗ್ಲೂ ಕಟ್ಟಿರ್ತಾನಂತೆ. ಇವರನ್ನ ನೋಡಿದ್ರೆ ಸಾಕು ಇಂದ್ರ ಗಡಗಡಗಡ ನಡುಕ್ತಾನಂತೆ, ಅಷ್ಟು ಭಯ ಅಂತ. ಇದೇ ದೂರ್ವಾಸ ಋಷಿಯ ವರದಾನದಿಂದನೇ, ಹೇ ಯುಧಿಷ್ಠಿರ, ನಿನ್ನ ತಾಯಿ ಕುಂತಿ ದೇವತೆಗಳನ್ನ ಆಹ್ವಾನ ಮಾಡುವಂತಹ ಒಂದು ವಿದ್ಯೆಯನ್ನ ಪಡೆದುಕೊಂಡಿದ್ಲು ಅಂತ ಹೇಳಿ ಕೃಷ್ಣ ಯುಧಿಷ್ಠಿರನಿಗೆ ಹೇಳ್ತಾನೆ. ಮತ್ತೆ ಇವರು ಯಾವುದಕ್ಕೆ ಫೇಮಸ್ಸು? ಕೋಪಕ್ಕೆ. ಸೊ ಈ ಋಷಿ ಅತ್ಯಂತ ಕ್ರೋಧ ಮಾಡ್ತಾರೆ. ಕ್ರೋಧ ಮಾಡೋದ್ರಲ್ಲಿ ಏನು ಅಂತ ಅಂದ್ರೆ, ಕೃಷ್ಣನೇ ಹೇಳ್ತಾ ಇದ್ದಾನೆ ಸ್ವಯಂ, ಇವ್ರು ನನ್ನನ್ನು ಕೂಡ ಬಿಟ್ಟಿಲ್ಲ ಅಂತ ಹೇಳಿ ಹೇಳ್ತಾರೆ. ಹಾಗೆ ಯುಧಿಷ್ಠಿರನೇ ಕ್ಯೂರಿಯಾಸಿಟಿ ಸ್ಟಾರ್ಟ್ ಆಗುತ್ತೆ. ಏನು ಅಂತ ಅಂದ್ರೆ, ನಿಮ್ಮನ್ನು ಬಿಟ್ಟಿಲ್ವಾ ಅಂದ್ರೆ ಯುಧಿಷ್ಠಿರ ಮಹಾರಾಜ ಕೇಳ್ತಾನೆ, ದುರ್ವಾಸ ಮುನಿ ನಿಮ್ಮೇಲೂ ಸಿಟ್ಟು ಮಾಡ್ಕೊಂಡಿದ್ರ? ಹೌದು. ಅದ್ ಯಾವಾಗ ಅಂತ ಹೇಳಿ ಕೃಷ್ಣ ಒಂದು ಸಣ್ಣ ಪ್ರಸಂಗವನ್ನ ಹೇಳ್ತಾನೆ. ರಥೆ ಸಂಯೋಜಿತೋ ರಾಜನ್ ರುಕ್ಮಿಣಿ ಕುಸುಮ ಕರೆ ಜಲಂ ಅರ್ಥಯತಿ ಬಾಲ ತೃಷಯ ಪೀಡಿತಾತ್ಯಲಂ. ಸೊ ಹೇಳ್ತಾನೆ ಕೃಷ್ಣ, ಯಾವಾಗ ಒಂದು ಸಾರಿ ನಾನು ದ್ವಾರಕೆಯ ರಾಜನಾಗಿದ್ದೆ, ನನಗೆ 16,108 ರಾಣಿಯರಿದ್ರು. ಆಗ ಈ ದ್ವಾರಕೆಯ ಪಕ್ಕದಲ್ಲಿ ಪಿಂಡಾರ ಅನ್ನೋ ಒಂದು ಕ್ಷೇತ್ರ ಇದೆ. ಅಲ್ಲಿಗೆ ಯಾವಾಗ್ಲೂ ಅನೇಕ ಋಷಿಮುನಿಗಳು ಏನಾಗ್ತಾ ಇದ್ರು, ಬಂದು ಹೋಗಿ ಮಾಡ್ತಾ ಇದ್ರು. ಒಂದಿನ ನಮ್ಮ ದ್ವಾರಕೆಯ ಹತ್ರ ಏನಾಯ್ತು, ಈ ಶಿವನ ಅಂಶದಿಂದ ಜನ್ಮವಾಗಿತ್ತಲ್ಲ ಈ ದುರ್ವಾಸ ಮುನಿ, ಅವರು ಬಂದ್ರು. ಯಾವಾಗ ನಮ್ಗೆ ಈ ವಿಷಯ ಗೊತ್ತಾಯ್ತು, ನಾನು ಮತ್ತೆ ರುಕ್ಮಿಣಿ ಏನ್ ಮಾಡಿದ್ವಿ, ದೂರ್ವಾಸರ ಹತ್ರ ಹೋದ್ವಿ. ನಾವು ಹೋಗಿ ಅವರನ್ನ ನಮ್ಮ ಮನೆಗೆ ಬನ್ನಿ ಅಂತ ಹೇಳಿ ಆಹ್ವಾನ ಮಾಡಿದ್ವಿ, ನಿವೇದನೆಯನ್ನ ಮಾಡ್ಕೊಂಡ್ವಿ. ಮತ್ತೆ ನಮಗೆ ನಿಮ್ಮ ಸೇವೆಯನ್ನ ಮಾಡುವ ಒಂದು ಅವಕಾಶವನ್ನ ಕೊಡಿ ಅಂತ ಹೇಳಿ ಕೇಳಿದ್ವಿ. ಆಗ ದುರ್ವಾಸ ಮುನಿ ಮೊದಲು ಒಪ್ಪಲಿಲ್ಲಂತೆ. ಆದ್ರೆ ಯಾವಾಗ ರುಕ್ಮಿಣಿ ಮತ್ತೆ ಕೃಷ್ಣ ತುಂಬಾ ಫೋರ್ಸ್ ಮಾಡಿದ್ರು, ಬಲವಂತ ಮಾಡಿದ್ರು, ಆಗ ದುರ್ವಾಸ ಮುನಿ ಒಪ್ಕೋತಾರೆ. ಸರಿ ಆಯ್ತು, ಬರ್ತೀನಿ, ಆದ್ರೆ ನೀವು ನನ್ನ ಒಂದು ಷರತ್ತು, ಏನಂತಾರೆ, ನಂದು ಒಂದು ಏನಿದೆ ಷರತ್ತಿದೆ. ಏನಂತ ಹೇಳ್ತಾರೆ, ನಂದು ಒಂದು ಕಂಡೀಷನ್ ಇದೆ, ಅದಕ್ಕೆ ನೀವು ಒಪ್ಕೋದಾದ್ರೆ ನಾವು ಬರ್ತೀನಿ. ಸೊ ಕೃಷ್ಣ ಯೋಚನೆ ಮಾಡ್ತಾನೆ, ನನಗೆ ಇಂಪಾಸಿಬಲ್ ಆಗಿರೋದು ಏನು ಇಲ್ವೇ ಇಲ್ವಲ್ಲ. ಆಗ ಕೃಷ್ಣ ಮತ್ತೆ ರುಕ್ಮಿಣಿ ಮಹಾರಾಜರು, ನಿಮ್ದೇನಿದೆ ಕಂಡೀಷನ್ ಹೇಳಿ, ನಾವು ಒಪ್ಕೋತೀವಿ ಅಂತ ಹೇಳ್ತಾರೆ. ಆಗ ಸರಿ ಆಯ್ತು ಅಂತ ಹೇಳಿ ಒಪ್ಕೊಡ್ತಾರೆ. ಆಗ ದೂರ್ವಾಸ ಮುನಿ ಹೇಳ್ತಾರೆ, ನಾನು ನಿಮ್ಮ ಮನೆಗೆ ಬರ್ತೀನಿ, ನೀವಿಬ್ರು ರಥ ಅಂತ ತಗೊಂಡು ಬನ್ನಿ, ನನ್ನನ್ನು ಕರ್ಕೊಂಡು ಹೋಗಕ್ಕೆ ಬರಬೇಕು. ಆಯ್ತು ಅಂತ ಒಪ್ಕೋತಾರೆ. ನಂದು ಬಂಗಾರದ ರಥ ಇದೆ, ನಾನು ಅದನ್ನೇ ತಗೊಬರ್ತೀನಿ, ನಿಮ್ಮನ್ನು ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ. ರಥ ತಗೊಂಡು ಬನ್ನಿ, ಆದ್ರೆ ಕುದುರೆ ಇರಬಾರ್ದು ಅಂತಾರೆ. ಆ ರಥವನ್ನ ಕುದುರೆ ಇರಬಾರ್ದು, ನೀನು ಒಂದ್ ಕಡೆ ಮತ್ತೆ ರುಕ್ಮಿಣಿ ಒಂದ್ ಕಡೆ, ನೀವಿಬ್ರು ಎಳ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾರೆ. ಆಗ ನಾನು ಬರ್ತೀನಿ, ನೀವೇನಾದ್ರೂ ಅಂತ ಹೇಳಿ ದುರ್ವಾಸ ಮುನಿ ಹೇಳ್ತಾರೆ. ನಿಜವಾಗ್ಲೂ ಈ ಕೃಷ್ಣನ ಜಾಗದಲ್ಲಿ ನಾವೇನಾದ್ರೂ ಇದ್ದಿದ್ರೆ
ದುರ್ವಾಸನ ಕರ್ಕೊಂಡು ಹೋಗ್ತಿದ್ವಾ ನಮ್ಮ ಮನೆಗೆ? ಬರಲಿಲ್ಲ ಅಂದರೆ ಬರಲಿಲ್ಲ ಬಿಡು ಮಾರಾಯ, ನಿನ್ನ ಹತ್ರ ನಿಮ್ಮ ಮನೇಲಿ ನೀನಿರು ಅಂತೇಳಿ ನಾವು ಸುಮ್ಮನೆ ಹೋಗ್ತಿದ್ವಿ, ಹೌದಾ? ಆದರೆ ಭಗವಂತ ಕೃಷ್ಣ ಮಾಡಲಿಲ್ಲ. ಸಾಧು ಸಂತರ ಮಹಿಮೆ ಏನು, ಅವರ ಸೇವೆ ಮಾಡೋದು ಹೆಂಗೆ, ಅವರ ಸೇವೆ ಮಾಡೋದ್ರಿಂದ ಸಿಗುವಂತಹ ಒಂದು ಪುಣ್ಯ, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಏನು ಅನ್ನೋದು ಅವನಿಗೆ ಗೊತ್ತಿತ್ತು. ಆದ್ದರಿಂದ ಕೃಷ್ಣ ಮತ್ತು ರುಕ್ಮಿಣಿ ಏನು ಮಾಡ್ತಾರೆ, ಆಯಿತು ಮಹಾರಾಜ, ನಾವೇ ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ ಅಂಥೇಳಿ ಹೊರಡ್ತಾರೆ. ನೆಕ್ಸ್ಟ್ ಏನು ಮಾಡ್ತಾರೆ, ಕೃಷ್ಣ ಮತ್ತು ರುಕ್ಮಿಣಿ ಬರ್ತಾರೆ, ಕುದುರೆಯನ್ನು ತೆಗಿತಾರೆ. ತೆಗೆದು ಒಂದು ಕಡೆ ರುಕ್ಮಿಣಿ, ಇನ್ನೊಂದು ಕಡೆ ಕೃಷ್ಣ ಆ ಋಷಿಗಳನ್ನು ರಥದ ಮೇಲೆ ಕೂರಿಸ್ಕೊಂಡು ಹೊರಡ್ತಾರೆ. ಕೃಷ್ಣ ಮತ್ತು ರುಕ್ಮಿಣಿ ಇಬ್ಬರು ರಥವನ್ನು ಎಳಿತಾ ತಮ್ಮ ಅರಮನೆಗೆ ಹೊರಡ್ತಾರೆ. ಕೃಷ್ಣನ ಪಾಪ ಪ್ರಾಕ್ಟೀಸ್ ಇದೆ. ಕೃಷ್ಣ ಏನು ಅಂತಂದರೆ ಒಂಥರ ಹೂವಿನ ಥರ ಸಾಫ್ಟ್, ಕೋಮಲನೂ ಹೌದು, ವಜ್ರದ ಥರ ಕಠೋರನೂ ಹೌದು, ಹೌದಾ? ಆದರೆ ಪಾಪ ಈ ರುಕ್ಮಿಣಿ ತುಂಬ ಕೋಮಲಳು, ಸಾಫ್ಟ್ ಅವಳು. ಪಾಪ ಬೆವರು ಸುರಿತಾ ಇದೆ. ಆಗ ರುಕ್ಮಿಣಿಗೆ ತುಂಬ ಬಾಯಾರಿಕೆ ಆಗ್ಬಿಡುತ್ತೆ. ಆಗ ಕೃಷ್ಣಂಗೆ ಹೇಳ್ತಾಳೆ, ಪತಿದೇವ್ ನಂಗೆ ತುಂಬ ಬಾಯಾರಿಕೆ ಆಗ್ತಾ ಇದೆ. ಆಗ ಕೃಷ್ಣ ಹೇಳ್ತಾನೆ, ಅಯ್ಯೋ ಅರೆ ನೀನು ನಿಲ್ಬೇಡ, ಬಾಯಾರಿಕೆ ಆಗ್ತಾ ಇದೆ ಅಂತ, ನೀ ಸುಮ್ಮನೆ ಎಳಿತಾ ಇರು ಅಂತ ಹೇಳ್ತಾನೆ. ಇಲ್ಲಾಂದ್ರೆ ಆ ಸಾಧುಗೆ ಸಿಟ್ಟು ಬರುತ್ತೆ. ಇಲ್ಲ ನನಗೆ ತುಂಬ ಬಾಯಾರಿಕೆ ಆಗ್ತಾ ಇದೆ, ನಾನು ಈಗ ತಲೆ ತಿರುಗಿ ಬಿದ್ದೋಗ್ತೀನಿ, ಮೂರ್ಛೆ ತಪ್ಪಿ ಬಿದ್ದೋಗ್ತೀನಿ ಅಂತ ಹೇಳ್ತಾಳೆ. ಆ ಕೃಷ್ಣ ಏನು ಮಾಡ್ತಾನೆ, ಅದು ರಥ ನಿಲ್ಲಿಸಿಲ್ಲ ಅವರು, ನಡೀತಾನೆ ಏನು ಮಾಡ್ತಾನೆ, ತನ್ನ ಕಾಲಿನ ಹೆಬ್ಬೆರಳಿಂದ ನೆಲಕ್ಕೆ ಜೋರಾಗಿ ಹಿಂಗೆ ಹೊಡಿತಾನೆ. ಆಗ ಅಲ್ಲಿಂದ ನೀರು ಹೊರ ಹೊಮ್ಮಕ್ಕೆ ಶುರುವಾಗತ್ತೆ. ನಡೀತಾನೆ ಯಾವಾಗ ನೀರು ಹೊರಗೆ ಬಂತು, ರಥ ಎಳಿತಾನೆ ಏನು ಮಾಡ್ಬಿಡ್ತಾಳೆ, ರುಕ್ಮಿಣಿ ಸ್ವಲ್ಪ ನೀರನ್ನು ಕುಡಿದು ಬಿಡ್ತಾಳೆ. ದೂರ್ವಾಸ ಸುಮ್ಮನೆ ಅವನಿಗೆ ಏನೋ ರೀಸನ್ ಬೇಕು ದೂರ್ವಾಸ ಮುನಿಗೆ ಶಾಪ ಕೊಡೋಕ್ಕೆ. ದೂರ್ವಾಸ ಮುನಿ ರಥದಿಂದ ಸ್ವಲ್ಪ ಎದ್ದು ನೋಡ್ತಾನೆ, ಏನು ಮಾಡ್ತಾ ಇದ್ದಾರೆ ಇವರು ಅಂಥೇಳಿ. ಅದ್ರ ರುಕ್ಮಿಣಿ ನೀರು ಕುಡಿತಿರೋದನ್ನ ನೋಡಿ ಅವನಿಗೆ ಸಿಟ್ಟು ಬಂದ್ಬಿಡತ್ತೆ. ಅತಿಥಿಗಿನ್ನೂ ಮನೆಗೆ ಕರ್ಕೊಂಡು ಹೋಗಿಲ್ಲ, ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ, ಅತಿಥಿಗಿನ್ನೂ ಊಟ ಮಾಡಿಸಿಲ್ಲ, ನೀರು ಕುಡಿಸಿಲ್ಲ, ಏನಿಲ್ಲ, ಆಗಲೇ ಇವರು ಸ್ವಯಂ ನೀರು ಕುಡಿತಾ ಇದ್ದಾರಲ್ಲ ಇವರು ಅಂತ. ಪಾಪ ಕೃಷ್ಣ ಕುಡ್ದಿರಲ್ಲ, ರುಕ್ಮಿಣಿ ಅಷ್ಟೇ ಕುಡ್ದಿರ್ತಾಳೆ. ಆಗ ದೂರ್ವಾಸ ಮುನಿ ಸಿಟ್ಟು ಬಂದು ಏನು ಮಾಡಿಬಿಡ್ತಾನೆ, ಶಾಪವನ್ನು ಕೊಡ್ತಾನೆ. ಏನು ಶಾಪ ಕೊಡ್ತಾನೆ ಗೊತ್ತಾ? ನೀವಿಬ್ಬರು ದೂರ ಆಗ್ತೀರಾ, ನಿಮ್ಮಿಬ್ಬರ ವಿರಹವಾಗತ್ತೆ. ಇನ್ನೊಂದು ಏನು ಕೊಡ್ತಾನೆ ಅಂತಂದರೆ, ನೀನು ಎಲ್ಲಿಂದ ಈ ನೀರು ಗುದ್ದಿ, ನಿನ್ನ ಬೆರಳಿಂದ ಗುದ್ದಿ ನೀರನ್ನು ಹೊರಗೆ ಬರ್ಸಿದೆಯಲ್ಲ, ಆ ಭೂಮಿ ಏನಾಗತ್ತೆ, ಬಂಜರು ಭೂಮಿ ಆಗತ್ತೆ. ಸೊ ಪಾಪ ಈ ಥರ ಶಾಪವನ್ನು ಕೊಡ್ತಾನೆ ದೂರ್ವಾಸ ಮುನಿ. ಇದು ದ್ವಾರಕದ ಘಟನೆ ಆಗಿರೋದ್ರಿಂದ ದ್ವಾರಕೆಯಲ್ಲಿ ಹೋದರೆ ನಾವು ನೋಡ್ಬೋದು, ಕೇವಲ ದ್ವಾರಕಾಧೀಶ್ ಇದ್ದಾನೆ ಹೊರತು ಇಲ್ಲಿ ರುಕ್ಮಿಣಿ ಇಲ್ಲ. ರುಕ್ಮಿಣಿಯ ಮಂದಿರ ಸ್ವಲ್ಪ ದೂರ ಇದೆ. ಇದು ಯಾಕೆ ದೂರ ಇದೆ ಅಂತ ಅಂದರೆ, ದೂರ್ವಾಸ ಮುನಿ ಕೊಟ್ಟಿರುವಂತಹ ಒಂದು ಶಾಪ. ಓಕೆ, ಸೊ ಮತ್ತೆ ಅಲ್ಲಿನ ಸ್ವಲ್ಪ ಭೂಮಿ ಏನಾಗಿದೆ, ಒಂದು ದೂರ್ವಾಸ ಮುನಿ ಕೊಟ್ಟಿರೋ ಶಾಪಕ್ಕೆ ಸ್ವಲ್ಪ ಬಂಜರು ಭೂಮಿ ಆಗಿದೆ. ಅಲ್ಲಿ ನೀರು ಗೀರು ಏನು ಇಲ್ಲ ಅಂತ, ಸ್ವಲ್ಪ ಆ ಥರದ್ದು ಒಂದು ಭೂಮಿ ಆಗಿದೆ ಅದು. ಸೊ ಈಗ ಇದು ಯಾಕೆ ಕೃಷ್ಣಂಗೂ ಕೂಡ ದೂರ್ವಾಸ ಮುನಿ ಬಿಟ್ಟಿಲ್ಲ ಅಂತ ಹೇಳಿ ಯುಧಿಷ್ಠಿರಂಗೆ ಹೇಳ್ತಾನೆ. ಓಕೆ, ಈಗ ನೆಕ್ಸ್ಟ್ ಈ ಕಾಡಿಗೆ ಬರೋಣ. ಕಾಡಲ್ಲ ಕನ್ಯೆ ಕೂತಿದ್ದಾಳಲ್ಲ ಪಾಪ ಅವಳು. ಸೊ ದೂರ್ವಾಸ ಆ ಕನ್ಯೆ ಕೂತಿದ್ದಾಳೆ ಕಾಡಲ್ಲಿ. ಆಗ ದೂರ್ವಾಸ ಮುನಿಗಳಲ್ಲಿಗೆ ಬರ್ತಾರೆ, ನಮಸ್ಕಾರವನ್ನು ಮಾಡ್ತಾಳೆ. ಆಗ ದೂರ್ವಾಸಂಗೆ ಅವಳ ಮೇಲೆ ತುಂಬ ಕರುಣೆ ಬರುತ್ತೆ. ಹೆಂಗೆ ವಾಲ್ಮೀಕಿ ಋಷಿ ಸೀತೆಯನ್ನು ಕರ್ಕೊಂಡು ತನ್ನ ಆಶ್ರಮಕ್ಕೆ ಹೋದ್ರಲ್ಲ, ಅದೇ ರೀತಿ ದೂರ್ವಾಸ ಋಷಿ ಏನು ಮಾಡ್ತಾನೆ, ಈ ಕನ್ಯೆಯನ್ನು ತಮ್ಮ ಆಶ್ರಮಕ್ಕೆ ಕರ್ಕೊಂಡು ಬರ್ತಾರೆ. ಆಗ ಈ ಕನ್ಯೆ ಹೇಳ್ತಾಳೆ, ನಾನು ಬಹಳ ದುಃಖದಲ್ಲಿದ್ದೀನಿ, ಆದರೆ ನನ್ನಂಥವಳಿಗೆ ನೀವು ಸಿಗೋದು ಹೆಂಗಿದೆ ಅಂತ ಅಂದರೆ, ಒಂದು ಶ್ಲೋಕದಲ್ಲಿ ಹೇಳ್ತಾಳೆ, ನೀವು ಸಿಕ್ಕಿರೋದು ನಾನು ತುಂಬ ದುಃಖದಲ್ಲಿದ್ದೀನಿ, ನೀವು ಸಿಕ್ಕಿರೋದು ಹೆಂಗಿದೆ ಅಂತ ಅಂದರೆ, ಗೃಹಾಂಧಕೂಪೆ ಪತಿತಾಂ ಸ್ವಹ ಪಾಪೆ ದುಷ್ಟ ಚೇತಸಾಂ. ನಾನು ಈ ಗೃಹ ರೂಪದ ಕತ್ತಲೆಯ ಒಂದು ಬಾವಿಯಲ್ಲಿ ಬಿದ್ದಿದ್ದೀನಿ. ಅದರಲ್ಲಿ ಬೇಡ ಅಂತ ಅಂದ್ರೂ, ಗೃಹಸ್ಥಾಶ್ರಮದಲ್ಲಿ ಆಗತ್ತೆ, ಬೇಡ ಅಂತ ಅಂದ್ರೂ ನಾವು ತುಂಬ ಪಾಪದ ಕೆಲಸಗಳನ್ನು ಮಾಡ್ತಾ ಇರ್ತೀವಿ. ಗೃಹಸ್ಥರ ಈ ಚೇತನ ಏನಿದೆ ಅದು ಬಹಳ ದೂಷಿತವಾಗಿರುತ್ತಂತೆ.
ಆದರೆ ಇಂತಹ ಗೃಹಸ್ಥರ ಹತ್ತಿರ ನಿಮ್ಮಂತಹ ಸಂತರು ಬರೋದು ಭವದೃಷ್ಟಾಂ ಪದಸ್ಪರ್ಶೆ ತೀರ್ಥಕೋಟಿ ಸಮೋಭವೇತ್. ಕೋಟಿ ಕೋಟಿ ತೀರ್ಥಗಳು ಸಮಾನ, ಕೋಟಿ ಕೋಟಿ ತೀರ್ಥಗಳು ನಮ್ಮ ಹತ್ರ ಬಂದಂಗಾಗತ್ತೆ ನಿಮ್ಮಂಥ ಸಂತರು ಬರೋದು ಅಂತ ಹೇಳಿಗಳು ಈ ಶ್ಲೋಕದಲ್ಲಿ ಹೇಳ್ತಾಳೆ. ಆಗ ದುರ್ವಾಸರು ಹೇಳ್ತಾರೆ, ನೋಡು, ನಿನ್ನ ತಂದೆ ಮತ್ತು ನಾನು ತುಂಬ ಒಳ್ಳೆ ಸ್ನೇಹಿತರಾಗಿದ್ವಿ. ನಾನು ಆ್ಯಕ್ಚುಲಿ ಬದ್ರಿನಾಥಕ್ಕೆ ಹೊರಟಿದ್ದೆ. ನಿನ್ನನ್ನು ನೋಡಿ ನಿನ್ನ ನೋಡಿದ್ದಕ್ಕೆ ನಾನೇನು ಮಾಡಿದೆ, ನಿನ್ನನ್ನು ಆಶ್ರಮಕ್ಕೆ ಕರ್ಕೊಂಡು ಬಂದಿದ್ದೀನಿ. ಆಗ ಆ ಕನ್ಯೆ ತನ್ನ ದುಃಖವನ್ನು ಪ್ರಕಟಿಸ್ತಾಳೆ, ಹೇಳ್ತಾಳೆ, ಯಾಮ್ ಯಾಮ್ ದಿಶ ಪ್ರಪಶ್ಯಾಮಿ ಸಾಸಾ ಶೂನ್ಯ ವಿಭೂತಿ ಮೇ ಕೋ ಅಪಿ ಪಾಯ ಸದೃಷ್ಟಂ ಏನ ಮೇ ದುಃಖ ಸಂಶಯ. ಎಷ್ಟು ದುಃಖ ಇದೆ ಅನ್ನೋದು ಈ ಒಂದು ಶ್ಲೋಕದಲ್ಲಿ ಗೊತ್ತಾಗತ್ತೆ, ಅವಳಿಗೆ ಎಷ್ಟು ದುಃಖ ಇತ್ತು ಅಂತ ಹೇಳಿ ಅಂತ. ಹೇ ಮಹಾರಾಜ್, ನಾನು ಎಲ್ಲೆಲ್ಲಿ ನೋಡ್ತೀನಲ್ಲ ಅಲ್ಲಲ್ಲಿ ನನಗೆ ಕೇವಲ ಶೂನ್ಯ ಸಿಗೋದು, ಶೂನ್ಯನೇ ಸಿಗೋದು. ಸಾಸಾ ಶೂನ್ಯ ವಿಭಾತಿ ಮೇ ಯಾಮ್ ಯಾಮ್ ದಿಶೋ ಪ್ರಪಶ್ಯಾಮಿ, ಎಲ್ಲೆಲ್ಲಿ ನೋಡ್ತೀನಿ ಅಲ್ಲಲ್ಲಿ ಬರೀ ಶೂನ್ಯನೇ ಸಿಗತ್ತೆ. ನನ್ನ ಜೀವನದಲ್ಲಿ ಏನು ದುಃಖ ಬಂದಿದೆ, ಕಷ್ಟ ಬಂದಿದೆ, ಆ ದುಃಖನ ಹೆಂಗೆ ದೂರ ಮಾಡಬೇಕು, ಯಾವಾಗ ದೂರ ಆಗತ್ತೆ? ಅವಳು ಹೇಳ್ತಾಳೆ, ನಾನು ಚಿಕ್ಕವಳಿದ್ದಾಗಲೇ ನನ್ನ ತಾಯಿ ತೀರ್ಹೋದ್ರು. ನನಗೆ ಬಂಧು ಬಳಗ ಸೋದರ ಸಹೋದರಿಯರು ಯಾರೂ ಇಲ್ಲ. ತಂದೆ ಇದ್ರು, ಅವರು ಈಗ ತೀರ್ಹೋದ್ರು. ನನಗಿನ್ನೂ ಮದುವೆ ಆಗಿಲ್ಲ, ಪತಿಯ ಆಶ್ರಯನೂ ಇಲ್ಲ. ಎಲ್ಲಿಗೆ ಹೋದ್ರೂ ನನಗೆ ಕೇವಲ ನಿರಾಶನೆ ಸಿಗ್ತಾ ಇದೆ. ಹೇ ದುರ್ವಾಸ ಋಷಿ, ಕೋ ಅಪಿ ಉಪಾಯಂ, ನನ್ನ ಈ ದುಃಖದಿಂದ ಮುಕ್ತಳಾಗಕ್ಕೆ ಏನಾದರೂ ಉಪಾಯ ಏನು ಉಪಾಯ ಇದೆ? ಆಗ ದುರ್ವಾಸ ಋಷಿ ಹೇಳ್ತಾರೆ, ನೀನು ಈ ದುಃಖಗಳಿಂದ ಮುಕ್ತಳಾಗಕ್ಕೆ ಬಯಸ್ತಾ ಇದೆಯಲ್ಲ, ಸೊ ಲಕ್ಷ್ಯ ಕೊಟ್ಟು ಕೇಳು, ಸೀರಿಯಸ್ ಆಗಿ ಕೇಳು. ನಿನ್ನ ಜೀವನದಲ್ಲಿ ಯಾವುದೇ ಪ್ರಕಾರದ ದುಃಖ ಕಷ್ಟ ಇದ್ದರೆ ಅವುಗಳಿಂದ ಮುಕ್ತಳಾಗುವಂತಹ ಒಂದು ಉಪಾಯನ ನಾನು ನಿನಗೆ ಹೇಳ್ತೀನಿ ಅಂಥೇಳಿ ದುರ್ವಾಸ ಮುನಿಗಳು ಹೇಳಕ್ಕೆ ಶುರು ಮಾಡ್ತಾರೆ. ಶೃಣು ಸುಂದರಿ ಯಥಾನೇನ, ಶೃಣು ಸುಂದರಿ ಯಥಾನೇನ. ಹೇ ಸುಂದರಿ, ನೀನು ಕೇಳು. ಶೃಣು ಅಂದರೆ ಕೇಳು. ಯಥಾನೇನ, ಕಷ್ಟಪಟ್ಟಾದರೂ ಕೇಳು. ಯಥಾನೇನ ಅಂದರೆ ಏನು ಗೊತ್ತಾ? ನಾವು ಹೇಳ್ತೀವಿ, ಒಂದು ಕ್ಲಾಸ್ ಕೇಳಕ್ಕೆ ಕೂತಿದ್ದೀವಿ ಅಂತ ಅಂದರೆ ಆ ಕಡೆ ಈ ಕಡೆ ತಿಕ್ಕಾಡ್ತೀವಿ, ಎದ್ದೇಳ್ತೀವಿ, ಚೇರ್ ಮೇಲೆ ಕೂರ್ತೀವಿ, ಹೌದಾ? ನೀವೆಲ್ಲಿ ಕೂತಾದರೂ ಪರವಾಗಿಲ್ಲ, ಕಷ್ಟಪಟ್ಟಾದರೂ ಪರವಾಗಿಲ್ಲ, ನಿಂತ್ಕೊಂಡಾದ್ರೂ ಕೇಳಿ, ಕೂತ್ಕೊಂಡಾದರೂ ಕೇಳಿ, ಬಟ್ ಕಥೆಯನ್ನು ಅಂದರೆ ನಾವು ಹೇಳೋದನ್ನ, ಭಗವಂತನ ಬಗ್ಗೆ ಹೇಳೋದನ್ನ ಕೇಳು. ಸೊ ಇದನ್ನು ಇಲ್ಲಿ ದುರ್ವಾಸ ಮುನಿ ಇದ್ದಾರೆ, ಶೃಣು ಸುಂದರಿ, ಕೇಳು ಸುಂದರಿ, ಯಥಾನೇನ, ನಿಂಗೆ ಕಷ್ಟ ಆದರೂ ಪರವಾಗಿಲ್ಲ, ಕೇಳಮ್ಮ ನೀನು ಅಂಥೇಳಿ ಹೇಳ್ತಾ ಇದ್ದಾರೆ. ಕಸ್ಯಾಪಿ ಕಥಿತಂ ನಮೇ, ನಾನು ಈ ವಿಷಯವನ್ನ ಇಲ್ಲಿ ತನಕ ಯಾರಿಗೂ ಹೇಳಿಲ್ಲ. ವಕ್ಯಾಮಿ ತುಪ್ಯ ಸುಶ್ರೇಣಿ, ನೀನು ಗಮನ ಇಟ್ಟು ಕೇಳು. ಯಾಕೆ ಗೊತ್ತಾ? ತತ್ವಗುಣೇನ ಸುಯಂತ್ರಿತ. ಯಾಕೆ ಅಂತಂದ್ರೆ ನೀನು ತುಂಬ ಗುಣವಂತೆ, ನೀನು ತುಂಬ ಸುಶೀಲರಾಗಿದ್ದೀಯಾ, ಮತ್ತೆ ನೀನು ಅನೇಕ ಗುಣ ಸಂಪನ್ನಳಾಗಿದ್ದೀಯಾ ಅಂಥೇಳಿ ಹೇಳ್ತಾನೆ. ಸೊ ಆಗ ತಕ್ಷಣ ನೆಕ್ಸ್ಟ್ ಶ್ಲೋಕದಲ್ಲಿ ದುರ್ವಾಸ ಮುನಿ ಉಪಾಯವನ್ನು ಹೇಳ್ತಾ ಇದ್ದಾರೆ. ತೃತೀಯೇ ಸಂಭಾಗೆ ಶುಭ್ರೋ ಹಯನೇ ಪರಮಾದ್ಭುತಃ ಭವಿಷ್ಯತಿ ಮಹಾರೋಹೆ ಮಾಸಾವೇ ಪುರುಷೋತ್ತಮಃ. ಹೇಳ್ತಾರೆ ದುರ್ವಾಸ ಮುನಿ, ಪ್ರತಿ 3 ವರ್ಷಕ್ಕೊಮ್ಮೆ ಪರಮ ಅದ್ಭುತವಾದ ಒಂದು ತಿಂಗಳು ಬರುತ್ತೆ. ಪ್ರತಿ 3 ವರ್ಷಕ್ಕೊಮ್ಮೆ ಈ ಪರಮ ಅದ್ಭುತವಾಗಿರುವಂತಹ ಒಂದು ತಿಂಗಳು ಬರುತ್ತೆ. ಅದು ಭವಿಷ್ಯತಿ ವರಾರೋಹೆ, ಸ್ವಲ್ಪ ದಿನದ ನಂತರ ಆ ತಿಂಗಳು ಬರ್ತಾ ಇದೆ. ಆ ಮಾಸನೇ ಮಾಸೋವೇ ಪುರುಷೋತ್ತಮ, ಆ ಮಾಸನೇ ಪುರುಷೋತ್ತಮ ಮಾಸ. ಹೇ ದೇವಿ, ನೀನೇನಾದ್ರೂ ಈ ಪುರುಷೋತ್ತಮ ಮಾಸದ ಪಾಲನೆಯನ್ನ ಮಾಡಿದ್ರೆ ಎಲ್ಲ ದುಃಖಗಳಿಂದ ತಕ್ಷಣ ಮುಕ್ತಿಯನ್ನ ಪಡಿತೀಯಾ? ಆಗ ಇದರ ಬಗ್ಗೆ ದುರ್ವಾಸ ಮುನಿ ಅನೇಕ ಶ್ಲೋಕಗಳ ಮಳೆಗಳನ್ನೇ ಸುರಿಸ್ತಾರೆ.
ಅಂದರೆ ಈ ಪುರುಷೋತ್ತಮ ಮಾಸದ ಇಂಪಾರ್ಟೆನ್ಸನ್ನು ಹೇಳ್ತಾ 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 ಎಷ್ಟು ಶ್ಲೋಕಗಳನ್ನು ಹೇಳ್ತಾರೆ ಗೊತ್ತಾ ಅವರು. ಆಗ ಅವ್ರು ಹೇಳ್ತಾ ಹೋಗ್ತಾರೆ, ಇದು ಎಂಥ ಮಾಸ ಅಂತ ಅಂದರೆ, ಇದರಲ್ಲಿ ನೀನೇನಾದರೂ ಈ ಮಾಸದಲ್ಲಿ ಒಂದು ತೀರ್ಥಕ್ಕೆ ಹೋಗಿ ನೀನು ಸ್ನಾನವನ್ನು ಮಾಡಿದರೆ ಬ್ರಹ್ಮ ಹತ್ಯೆಯ ಪಾಪ ಕೂಡ ನಾಶವಾಗಿ ಹೋಗುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಹೇಳ್ತಾರೆ, ಉಳಿದ 12 ತಿಂಗಳುಗಳು ಸೇರಿದರೂ ಕೂಡ ಈ ಒಂದು ತಿಂಗಳಿನ ಸರಿಸಮ ಯಾವ ಮಾಸನೂ ಇಲ್ಲ. ಈ ಮಾಸ ಎಲ್ಲ ತಿಂಗಳುಗಳಿಗೆ ಮುಕುಟ ಶಿರೋಮಣಿಯಾಗಿದೆ ಈ ಮಾಸ ಅಂತ ಹೇಳ್ತಾರೆ. ಇದು ಸ್ವಯಂ ವಿಷ್ಣುವಿನ ಹೆಸರಿಂದ ಪ್ರಸಿದ್ಧವಾಗಿದೆ ಅಂತ ಹೇಳಿ ಕೂಡ ಹೇಳ್ತಾರೆ. ಇಲ್ಲಿ ದೂರ್ವಾಸ ಮುನಿ ಒಂದು ತಮ್ಮ ಸ್ವಂತ ಅನುಭವ ಆಗಿರುವಂತಹ ಒಂದು ಕಥೆಯನ್ನು ಕೂಡ ಹೇಳ್ತಾರೆ. ಏನು ಅಂತಂದ್ರೆ, ನಮಗಿದೆಲ್ಲ ಗೊತ್ತು, ಅಂಬರೀಷ್ ಮಹಾರಾಜರ ಕತೆ ಗೊತ್ತಲ್ಲ. ಸೊ ಅಂಬರೀಷರು ಯಾವಾಗ ಏಕಾದಶಿಯ ಉಪವಾಸವನ್ನ ಮಾಡಿ ಪಾರಾಯಣ ಮಾಡ್ಬೇಕನ್ನೋ ಸಮಯದಲ್ಲಿ ದೂರ್ವಾಸ ಮುನಿಗಳು ಅಲ್ಲಿಗೆ ಬರ್ತಾರೆ. ದೂರ್ವಾಸ ಮುನಿಗಳು ಅಲ್ಲಿಗೆ ಬಂದಿದ್ದಕ್ಕೆ ಅಂಬರೀಷ್ ಮಹಾರಾಜ ಏನ್ ಮಾಡ್ತಾರೆ, ಅವರನ್ನ ಸ್ವಾಗತಿಸ್ತಾರೆ. ಆದ್ರೆ ದೂರ್ವಾಸ ಮುನಿ ಏನ್ ಮಾಡ್ತಾರೆ, ತಾವು ಸ್ನಾನವನ್ನ ಮಾಡೋಕೆ ಅಂತೇಳಿ ನದಿಯ ತೀರಕ್ಕೆ ಹೋಗ್ತಾರೆ. ಆಗ ಪಾಪ ಈ ಅಂಬರೀಷ್ ಮಹಾರಾಜರು ಕೊನೆಯ ಏಕಾದಶಿ ಆಗಿರತ್ತೆ, ಪಾರಾಯಣ ಮಾಡೋ ಸಮಯದಲ್ಲಿ ಮಾಡಲಿಲ್ಲ ಅಂತ ಅಂದ್ರೆ ಅದರ ಫಲ ಸಿಗೋಲ್ಲ ಅನ್ನೋ ಒಂದು ಕಾರಣಕ್ಕೆ ಅವನು ಋಷಿಮುನಿಗಳ ಉಪದೇಶವನ್ನ ತಗೊಂಡು, ಋಷಿಮುನಿಗಳು ಹೇಳಿದ ಹಾಗೆ ಅವನು ಏನ್ ಮಾಡ್ತಾನೆ, ಸ್ವಲ್ಪ ನೀರನ್ನ ಕುಡಿತಾನೆ. ಏನೋ ಗೊತ್ತಿಲ್ಲ, ಈ ದೂರ್ವಾಸ ಮುನಿಗೆ ನೀರು ಕುಡಿಯೋರ್ ಕಂಡ್ರೆ ಆಗಲ್ವೇನೋ ಪಾಪ ನೀರು ಕುಡ್ದಿದ್ದಕ್ಕೆ ರುಕ್ಮಿಣಿಗೂ ಶಾಪ ಕೊಟ್ಟ. ಸೊ ಸ್ವಲ್ಪ ನೀರನ್ನ ಕುಡಿತಾರೆ ಅಷ್ಟೇ. ಅದು ದೂರ್ವಾಸ ಮುನಿಗೆ ಗೊತ್ತಾಗತ್ತೆ. ಕಾಯ್ತಾ ಇದ್ದ ದೂರ್ವಾಸ ಮುನಿ ಏನಾರು ಶಾಪ ಕೊಡ್ಬೇಕಲ್ಲ ಅಂತ. ಸೊ ಆಗ ಅವನು ಒಂದು ಕೃತ್ಯಳನ್ನ ಪ್ರಕಟವನ್ನ ಮಾಡ್ತಾಳೆ, ರಾಕ್ಷಸಿನ ಪ್ರಕಟವನ್ನ ಮಾಡಿ ಏನ್ ಮಾಡ್ತಾಳೆ, ಅವರನ್ನ ಬೆನ್ನತ್ತಿಸ್ತಾಳೆ. ಆದ್ರೆ ಅಂಬರೀಷ್ ಮಹಾರಾಜರಿಗೆ ಸುದರ್ಶನ ಚಕ್ರದ ಒಂದು ಏನು ಪ್ರೊಟೆಕ್ಷನ್ ಯಾವಾಗೂ ಇರುತ್ತೆ, ಅದು ಯಾವಾಗ್ಲೂ ಅವನನ್ನು ಕಾಯ್ತಾ ಇರುತ್ತೆ. ಸೊ ಆಗ ಆ ಸುದರ್ಶನ ಚಕ್ರ ಆ ಕೃತ್ಯಳನ್ನ ಹತ್ಯೆ ಮಾಡತ್ತೆ. ಆಗ ಏನ್ ಮಾಡತ್ತೆ, ಈ ದೂರ್ವಾಸ ಮುನಿ ಬೆನ್ನತ್ತದ ಸುದರ್ಶನ ಚಕ್ರ. ಸುದರ್ಶನ ಚಕ್ರ ಎಷ್ಟು ಸ್ಟ್ರಾಂಗ್ ಗೊತ್ತಾ, ನಮಗೆಲ್ಲ ಇದು ಸ್ಟೋರಿ ಗೊತ್ತು. ದೂರ್ವಾಸ ಮುನಿಗಳಿಗೆ ಅದು ಬೆನ್ನತ್ತತ್ತೆ, ಅವನು ಎಲ್ಲ ಲೋಕಗಳಿಗೂ ಹೋಗ್ತಾನೆ, ಅಲ್ಲೆಲ್ಲ ಹೋಗ್ತಾನೆ. ಕೊನೆಗೆ ಬಂದು ಅಂಬರೀಷ್ ಮಹಾರಾಜರ ಹತ್ರ ವೈಕುಂಠಕ್ಕೂ ಹೋಗ್ತಾನೆ, ವಿಷ್ಣುವಿನ ಮಾತು ಕೇಳ್ಕೊಂಡು ಕೊನೆಗೆ ಅಂಬರೀಷ್ ಮಹಾರಾಜ ಹತ್ರ ಬಂದ ಮೇಲೆ ಅದು ಶಾಂತವಾಗತ್ತೆ, ಇದು ಗೊತ್ತು. ಆದ್ರೆ ಇಲ್ಲಿ ದೂರ್ವಾಸ ಮುನಿ ಏನ್ ಹೇಳ್ತಾರೆ ಗೊತ್ತಾ, ಯಾವ 1 ವರ್ಷಗಳ ಕಾಲ ಅದು ಅವನು ಬೆನ್ನು ಹತ್ತಿತ್ತಂತೆ. ಆ ಬೆನ್ನು ಹತ್ತಿದಾಗ ಅವನ ಬೆನ್ನು ಆ ಒಂದು ಶಾಖ, ಆ ಒಂದು ಸುದರ್ಶನ ಚಕ್ರದ ಶಾಖ ತಾಕಿ 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 ದೂರ್ವಾಸ ಮುನಿಯ ಬೆನ್ನು ಫುಲ್ಲು ಸುಟ್ಟೋಗಿರತ್ತಂತೆ. ಅದನ್ನಿಲ್ಲಿ ದೂರ್ವಾಸ ಮುನಿ ಇವಳ ಹತ್ರ ಹೇಳ್ತಾ ಇದ್ದಾಳೆ, ಆ ಕನ್ಯೆ ಹತ್ರ ಹೇಳ್ತಾ ಇದ್ದಾನೆ, ಫುಲ್ಲು ಸುಟ್ಟೋಗಿದ್ದಂತಹ ಒಂದು ಅಷ್ಟು ನನಗೆ ವೇದನೆ ಆಗ್ತಾ ಇತ್ತು. ಅದು ಸುದರ್ಶನ ಚಕ್ರ ಏನೋ ಹೊರಟೋಯ್ತು, ಆದರೆ ಆ ವೇದನೆ ನನಗೆ ತಡೆಯೋಕ್ಕಾಗ್ತಾ ಇರಲಿಲ್ಲ. ಆದರೆ ಯಾವಾಗ ನನಗೆ ಈ ಪುರುಷೋತ್ತಮ ಮಾಸ ಬಂತು, ಆಗ ನಾನು ಈ ಒಂದು ಪುರುಷೋತ್ತಮ ಮಾಸದಲ್ಲಿ ಈ ವ್ರತವನ್ನ ಮಾಡಿ ನಾನು ಆ ವೇದನೆಯನ್ನ ಕಡಿಮೆ ಮಾಡಿಕೊಂಡೆ ಅನ್ನೋ ತನ್ನ ಒಂದು ಸ್ವಂತ ಎಕ್ಸಾಂಪಲ್ ಅನ್ನ ಇಲ್ಲಿ ಉದಾಹರಣೆಯನ್ನು ಅವನು ಆ ಕನ್ಯೆಗೆ ಹೇಳ್ತಾ ಇದ್ದಾನೆ, ಪುರುಷೋತ್ತಮ ಮಾಸದ ಇಂಪಾರ್ಟೆನ್ಸ್ನ. ಆದ್ರಿಂದ ಹೇಳ್ತಾನೆ, ತಸ್ಮಾತ್ ನೀನು ಭಜತ್ವಂ ಸುಶ್ರೇಣಿ, ಭಜನೆಯನ್ನ ಮಾಡು, ಭಕ್ತಿಯನ್ನ ಮಾಡು. ಶ್ರೀಮಂತ ಪುರುಷೋತ್ತಮ, ಈ ಮಾಸದಲ್ಲಿ ನೀನು ವಿಶೇಷ ಭಕ್ತಿಯನ್ನ ಮಾಡು. ಯಾರು ಈ ಮಾಸದಲ್ಲಿ ವ್ರತವನ್ನ ಮಾಡ್ತಾರಲ್ಲ, ಅವರು ಸುಖದ ರೂಪದ ಒಂದು ಸಾಗರದಲ್ಲಿ, ಸುಖ ಅನ್ನೋ ಒಂದು ಸಾಗರದಲ್ಲಿ ಯಾವಾಗ್ಲೂ ವಿಚರಣೆಯನ್ನ ಮಾಡ್ತಾ ಇರ್ತಾರೆ ಅಂತ ಹೇಳ್ತಾರೆ. ಮತ್ತೆ ನೆಕ್ಸ್ಟ್ ಹೇಳ್ತಾನೆ ದುರ್ವಾಸ ಮುನಿ, ಅಷ್ಟೇ ಅಲ್ಲ, ತತ್ ಸಾಧನ ಸಹಸ್ರಾಣಿ ನಿರಸ್ಯತ್ವಂ ದಿಗ್ವಿಜಾತ್ಮಜೆ, ಬೇರೆ ಬೇರೆ ಸಾಧನೆಗಳನ್ನ ಬಿಟ್ಟು ಹೇ ಬ್ರಾಹ್ಮಣನ ಮಗಳೇ, ದ್ವಿಜಾತ್ಮಜೆ ಅಂತ ಅಂದ್ರೆ ಬ್ರಾಹ್ಮಣನ ಮಗಳೇ, ಈ ಪುರುಷೋತ್ತಮ ವ್ರತದ ಪಾಲನೆಯನ್ನ ನೀನು ಮಾಡು. ಕೇವಲಂ ಹರಿನಾಮನಂ ಮಾಸಂ ತಿಷ್ಟ್ವಸ್ವ ಸರ್ವತಃ, ನೀನು ಕೇವಲ ಹರಿನಾಮಂ ಮಾಸಂ, ಈ ಹರಿನಾಮದ ಮಾಸವನ್ನ ಏನಿದೆ ಇದರ ಪಾಲನೆಯನ್ನ ಮಾಡು. ಸೊ ಇಲ್ಲಿ ನಾವು ನೋಡ್ಬೋದು ಕೇವಲಂ ಹರಿನಾಮಾಸಂ. ಸೊ ಇಲ್ಲಿ ಪುರುಷೋತ್ತಮ ಮಾಸದ ಇನ್ನೊಂದು ಹೆಸರು ಏನು ಅಂದ್ರೆ ಹರಿನಾಮ ಮಾಸ. ಇದು ದುರ್ವಾಸ ಋಷಿಗಳು ಇಟ್ಟಿದ್ದಂಥದ್ದು ಹರಿನಾಮ ಮಾಸ ಅಂತ ಹೇಳಿ ಹೇಳಿರೋದು. ಆದ್ರೆ ಇದನ್ನೆಲ್ಲ ಹೇಳ್ತಾನೆ ಯಾರು, ದುರ್ವಾಸ ಮುನಿ. ಕೇವಲ ನೀನು ಏನೇನೋ ವ್ರತಗಳನ್ನ ಮಾಡ್ತಾ ಇದೆಯಲ್ಲ ನಿನ್ ದುಃಖ ಹೋಗಿಸ್ಕೊಳಕ್ಕೆ, ಅದನ್ನೆಲ್ಲ ಬಿಟ್ಟು ನೀನೇನ್ ಮಾಡು, ಇದೊಂದು
ಒಂದು ಮಾಸದ ವ್ರತಾಚರಣೆಯನ್ನು ಮಾಡು. ಇಷ್ಟೆಲ್ಲ ಹೇಳಿದಾನೆ ಪಾಪ, ತುಂಬ ಹೊತ್ತು ಅವಳಿಗೆ ಹೇಳ್ತಾನೆ. ಆದರೆ ಇದರಿಂದ ಅವಳದು ದುಃಖ, ಅವಳಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕಿತ್ತಲ್ಲ. ಆದರೆ ಅಲ್ಲೊಂದು ಗಡ್ಬಡ ಆಗೋಯ್ತು. ಏನಾಗೋಯ್ತು ಗೊತ್ತಾ? ಇಷ್ಟು ಪ್ರೀತಿಯಿಂದ ದೂರ್ವಾಸ ಮುನಿ ಯಾರ ಜೊತೆಗೂ ಮಾತಾಡಿರಲ್ಲ ಪಾಪ. ಈ ಪ್ರೀತಿಯಿಂದ ದೂರ್ವಾಸ ಮುನಿ ಆ ಕನ್ಯೆಗೆ ಈ ದುಃಖವನ್ನು ದೂರ ಆಗೋ ಒಂದು ಉಪಾಯವನ್ನು ಹೇಳಿದರೆ, ಆದರೆ ಆ ಕನ್ಯೆಗೆ ಅವರ ಮಾತಿನ ಮೇಲೆ ನಂಬಿಕೆ ಆಗಲಿ ವಿಶ್ವಾಸ ಆಗಲಿ ಬರಲೇ ಇಲ್ಲ. ಅಷ್ಟೆಲ್ಲ ಹೇಳಿದ್ರೂ ಅವಳು ಕೇಳಲಿಲ್ಲ. ಆಗ ಅವಳು ಈ ದೂರ್ವಾಸ ಮುನಿಗಳ ಮಾತನ್ನು ಏನು ಮಾಡ್ತಾಳೆ? ಕಡೆಗಾಣಿಸ್ತಾಳೆ. ಅರೆ ಮಹಾರಾಜ್, ನಾನು ದುಃಖದಲ್ಲಿದ್ದೀನಿ ಅಂತ ಹೇಳಿ ನೀವು ಏನೇನೋ ಹೇಳ್ತಿದ್ದೀರಲ್ಲ ನನಗೆ. ನಿಮ್ಮಿಂದ ನಾನು ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಕೇವಲ 1 ಮಾಸದ ಬಗ್ಗೆ ಇಷ್ಟೊಂದು ಅದಕ್ಕೆ ಸೇರಿಸಿ ಇಲ್ಲದೆ ಇರೋದು ಇದ್ದಿರೋದು ಎಲ್ಲವನ್ನೂ ಸೇರಿಸಿ ನೀವು ನನಗೆ ಹೇಳ್ತಾ ಇದ್ದೀರಲ್ಲ, ಇದು ಸರಿನಾ ನೀವು? ಹಾಗಿದ್ರೆ ಈ ಕಾರ್ತಿಕ ಮಾಸ ಇರ್ಬೋದು ಅಥವಾ ಚೈತ್ರ ಮಾಸ ಇರ್ಬೋದು, ಇವಕ್ಕೆಲ್ಲ ಮಹಿಮೆ, ಇವಕ್ಕೆಲ್ಲ ಇಂಪಾರ್ಟೆನ್ಸೇ ಇಲ್ವಾ? ಅರೇ ಮುನಿವರ್ ಅವರು ಹೇಳ್ತಾಳೆ, ನೀವು ಶಾಸ್ತ್ರಗಳನ್ನೇ ತಿರಸ್ಕಾರ ಮಾಡ್ತಾ ಇದ್ದೀರಾ. ಯಾಕಂದ್ರೆ ಕಾರ್ತಿಕ ಮಾಸದಾಗ್ಲಿ ಚೈತ್ರ ಮಾಸದಾಗ್ಲಿ ಇಂಪಾರ್ಟೆನ್ಸ್ ಶಾಸ್ತ್ರಗಳಲ್ಲಿ ವರ್ಣನೆ ಇದೆಯಲ್ಲ. ನೀವು ಈ ಎಲ್ಲ ಶಾಸ್ತ್ರವನ್ನು ತಿರಸ್ಕಾರ ಮಾಡ್ತಾ ಇದ್ದೀರಾ. ಇದೊಂದು ಮಾಸದ ಬಗ್ಗೆ ಇಷ್ಟೊಂದು ಹೇಳ್ತಾ ಇದ್ದೀರಲ್ಲ ನೀವು ಅಂತ ಹೇಳಿ ಅವಳು ಸಿಟ್ಟಿಂದ ಮಾತಾಡಕ್ಕೆ ಶುರು ಮಾಡ್ತಾಳೆ. ಆಗ ದೂರ್ವಾಸ ಮುನಿಗೆ ಎಷ್ಟು ಸಿಟ್ಟು ಬಂತು ಅಂದರೆ ಫುಲ್ ಅವ್ರ ಕಣ್ಣೆಲ್ಲ ಕೆಂಪಾಗಿ ಹೋಗಿತ್ತಂತೆ. ಆದರೆ ದೂರ್ವಾಸ ಮುನಿ ಹೇಳ್ತಾರೆ, ನೀನು ನನ್ನ ಮಿತ್ರನ ಮಗಳು, ನನ್ನ ಫ್ರೆಂಡ್ ಮಗಳು ನೀನು ಅಂತ ನಾನು ನಿನಗೆ ಶಾಪ ಕೊಡ್ತಾ ಇಲ್ಲ ಅಂತಲೇ ಹೇಳ್ತಾರೆ ಆ ಸಿಟ್ಟಲ್ಲಿ. ಇಲ್ಲ ಅಂದಿದ್ರೆ ನಾನು ಯಾರನ್ನೂ ಬಿಡಲ್ಲ, ಕೃಷ್ಣನ್ನೇ ಬಿಟ್ಟಿಲ್ಲ ನಾನು. ಮೊದಲೇ ನೀನು ದುಃಖದಲ್ಲಿದ್ದೀಯಾ, ಅರ್ಧಂಬರ್ಧ ಆಲ್ರೆಡಿ ಸತ್ತೋಗಿದೀಯಾ, ಇನ್ನೂ ಶಾಪ ಕೊಟ್ಟು ನಾನು ನಿನ್ನನ್ನು ಸಾಯಿಸಲ್ಲ. ನಾನೇನಾದರೂ ನಿನಗೆ ಶಾಪವನ್ನು ಕೊಟ್ಟರೆ ಏನಾಗತ್ತೆ ಅಂತಂದರೆ ನನ್ನ ಮಿತ್ರನಿಗೆ ದ್ರೋಹ ಬಗ್ದಂತೆ ಆಗತ್ತೆ. ಆದ್ದರಿಂದ ಒಂದೇ ಒಂದು ಕಾರಣ, ನೀನು ನನ್ನ ಮಿತ್ರನ ಮಗಳು ಅಂತ ನಾನು ನಿನಗೆ ಶಾಪವನ್ನು ಕೊಡ್ತಾ ಇಲ್ಲ ಅಂಥೇಳಿ ಏನು ಮಾಡ್ತಾನೆ ದೂರ್ವಾಸ ಮುನಿ, ಸ್ವಲ್ಪ ತನ್ನ ಸಿಟ್ಟನ್ನು ಕಂಟ್ರೋಲ್ ಮಾಡ್ಕೊತಾನೆ. ಆದರೆ ಇಲ್ಲಿ ದೂರ್ವಾಸ ಮುನಿ ಅವನ ಸಿಟ್ಟಲ್ಲೂ ಕೂಡ ಒಂದು ಒಳ್ಳೆಯ ನೀತಿಗಳನ್ನು ನಮಗೆಲ್ಲ ಹೇಳ್ಕೊಟ್ಟು ಹೋಗ್ತಾ ಇದ್ದಾನೆ. ಏನು ಗೊತ್ತಾ, ದೂರ್ವಾಸ ಮುನಿ ಹೇಳ್ತಾರೆ, ಭಾಗ್ಯಹೀನ ಜನರಿಗೆ ಉಪದೇಶವನ್ನ ಮಾಡೋದು ವ್ಯರ್ಥ ಹೇಳ್ತಾರೆ. ಆಮೇಲೆ ತುಂಬ ಅವರು ನೀತಿಗಳನ್ನು ಹೇಳ್ತಾರೆ. ಸಾಯೋರಿಗೆ, ಈಗ ಸಾಯ್ತಾನೆ ಅನ್ನೋರಿಗೆ ಔಷಧಿಯನ್ನ ಕೊಡೋದು ವ್ಯರ್ಥ ಕೆಲಸವನ್ನ ನಾವು ಮಾಡಬಾರ್ದಂತೆ ದೂರ್ವಾಸ ಮುನಿ ಹೇಳ್ತಾರೆ. ವ್ಯರ್ಥ ಪ್ರಯತ್ನವನ್ನು ಮಾಡಬಾರ್ದು, ವ್ಯರ್ಥ ಸಹಾಯನೂ ಮಾಡಬಾರ್ದು ಅಂತಾನೆ ಹೇಳ್ತಾರೆ. ಸಾಯೋರಿಗೆ ಔಷಧಿ ಕೊಡೋದು ವ್ಯರ್ಥ. ಅಂತ ಭಾಗ್ಯಹೀನಳು ನೀನು, ನಿನಗೇನು ಉಪದೇಶ ಮಾಡಲಿ ನಾನು ಅಂತ ಹೇಳಿ ಅವಳಿಗೆ ಬೈತಾನೆ. ಮತ್ತೆ ಹೇಳ್ತಾನೆ, ಕುರುಡನಿಗೆ ಕನ್ನಡಿಯನ್ನು ತೋರಿಸೋದು ವ್ಯರ್ಥ, ಮತ್ತೆ ಮೂರ್ಖರಿಗೆ ಬುಕ್ ಕೊಡೋದು ವ್ಯರ್ಥ, ಮೂರ್ಖರಿಗೆ ಹೋಗಿ ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡೋದು ವ್ಯರ್ಥ, ಮರಳು ಭೂಮಿಯಲ್ಲಿ ಬಾವಿಯನ್ನು ತೋಡೋದು ವ್ಯರ್ಥ. ಅಂತಹ ಭಾಗ್ಯಹೀನಳು ನೀನು, ನಿನಗಿಷ್ಟು ಒಳ್ಳೆ ಉಪದೇಶವನ್ನು ಮಾಡಿದ್ರು ನೀನು ಅದನ್ನು ತಗೋತಿಲ್ವಲ್ಲ ಅನ್ನೋದಕ್ಕೆ ಸಿಟ್ಟಿಂದ ಅವನು ಹೇಳ್ತಾ ಇದ್ದಾನೆ. ಈ ಎಲ್ಲ ನೀತಿಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಸಮುದ್ರಕ್ಕೆ ಮಳೆ ಬರೋದು ವ್ಯರ್ಥ, ಸಮುದ್ರಕ್ಕೆ ಬೇಕಾ ಮಳೆ? ಇಲ್ಲ ತಾನೆ. ಈ ಕೃತಜ್ಞನ ಜೊತೆ ಮಿತ್ರತ ಮಾಡೋದು, ಅವನ ಮೇಲೆ ಕೃಪೆಯನ್ನ ಮಾಡೋದು ವ್ಯರ್ಥ. ದುರ್ಜನರ ಜೊತೆ ಸದಾಚಾರ ಮಾಡೋದು ವ್ಯರ್ಥ. ಹೀಗೆ ಇವುಗಳನ್ನೆಲ್ಲ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಅದೇ ರೀತಿ ನಿನಗೆ ನಾನು ಉಪದೇಶ ಕೊಡ್ತಿದ್ದೀನಲ್ಲ, ಇದು ವ್ಯರ್ಥ, ನಿನ್ನ ಮನಸ್ಸಿಗೆ ಬಂದಂಗೆ ಮಾಡು ನೀನು. ಆದರೆ ಕೊನೆಯಲ್ಲಿ ಅವನು ಹೇಳ್ತಾನೆ, ವಿಷ್ಣು ಶ್ರೇಯಸ್ಯ ಮಾಸಸ, ನೀನು ಈ ಪುರುಷೋತ್ತಮ ಮಾಸದ ವಿಷ್ಣು ಮಾಸದ ಅನಾದರ ಮಾಡಿದೆಯಲ್ಲ, ಅನಾದರ ಕೃತಃ, ಆದ್ರಿಂದ ಸರ್ವತಃ ತತ್ಫಲಂ ಲಭ್ಯ, ನಿನಗೆ ಇದರ ಫಲ ಸಿಕ್ಕೇ ಸಿಗತ್ತೆ. ಈ ನೀನು ಪುರುಷೋತ್ತಮ ಮಾಸವನ್ನ ನೀನು ಅವಮಾನ ಮಾಡಿದೀಯಾ, ಅನಾದರ ಮಾಡಿದೀಯಾ, ಅನಾದರಂ ಕೃತಃ, ಆದ್ರಿಂದ ನಿನಗೆ ಸರ್ವತಃ ತತ್ಫಲಂ ಲಭ್ಯ. ಈಗಲ್ಲ ಅಂತ ಅಂದ್ರೂ ಮುಂದಿನ ಜನ್ಮದಲ್ಲಿ ನಿನಗೆ ಇದರದ ಫಲ ಸಿಕ್ಕೇ ಸಿಗತ್ತೆ, ನಿನ್ನ ಅನಾದರದ ಫಲ ಸಿಕ್ಕೇ ಸಿಗತ್ತೆ ಅಂತ ಹೇಳಿ ಹೇಳ್ತಾನೆ. ಇಹಾವ ಪರಜನ್ಮನಿ,
ನೀನು ಮಾಡಿದ ತಪ್ಪಿಗೆ ನಿನಗೆ ಒಂದೇನು ಶಿಕ್ಷೆ ಆಗಿರ್ಬೋದು, ದಂಡ ಆಗಿರ್ಬೋದು, ಈ ಮಾಸವನ್ನ ತಿರಸ್ಕಾರ ಮಾಡಿದ್ದಕ್ಕೆ ನಿನಗೆ ಒಂದು ದಂಡ ಸಿಗತ್ತೆ, ಫಲ ಸಿಗತ್ತೆ. ಇಷ್ಟು ಹೇಳಿ ಏನ್ ಮಾಡ್ತಾನೆ, ದುರ್ವಾಸ ಮುನಿ ಪಾಪ ಬದ್ರಿನಾಥಕ್ಕೆ ಹೋಗ್ತಾ ಇದ್ರು. ಇವಳಿಗೆ ಉಪದೇಶವನ್ನ ಮಾಡ್ತಾ ಕೂರ್ತಾರೆ. ಆಗ ಅವರು ಇಷ್ಟೆಲ್ಲ ಹೇಳಿ ದುರ್ವಾಸ ಮುನಿ ಅಲ್ಲಿಂದ ಬದ್ರಿನಾಥಕ್ಕೆ ಹೊರಟೋಗ್ತಾರೆ. ಆದ್ರೆ ಅವ್ರು ಹೋದ ಮೇಲೆ ಈ ಕನ್ಯೆ ಏನ್ ಮಾಡಿದ್ಲು? ಇಷ್ಟೆಲ್ಲ ಮಾತಾಡಿ ಅವ್ರು ಹೋಗ್ಬಿಟ್ರು. ಆವಾಗ ಇವಳು ಏನ್ ಮಾಡಿದ್ಲು ಅಂತ ಅಂದ್ರೆ ವೇದವ್ಯಾಸರು ಹೇಳ್ತಾರೆ, ಇತಿ ಶ್ರೀ ಪದ್ಮ ಪುರಾಣೆ ಪುರುಷೋತ್ತಮ ಮಹಾತ್ಮೆ ದೂರ್ವಾಸ ಋಷಿ ಪುತ್ರಸ್ಯ ಸಂವಾದೆ, ದೂರ್ವಾಸ ಋಷಿ ಪುತ್ರಸ್ಯ ಸಂವಾದೆ ನಮೋ ಪಂಚಮೋ ಅಧ್ಯಾಯ ಸಮಾಪ್ತಃ. ಹರೇ ಕೃಷ್ಣ.